ಪಟಾಕಿ ಎಲ್ಲಿದ್ದೀಯಾ? ನಾನು ಎಷ್ಟೊತ್ತಾಗಿದೆ ಕಾಯ್ತಾ? ಈಗ ಬಂದೆ 5 ನಿಮಿಷ 4 ನಿಮಿಷ ಅಂತ ಹೇಳ್ತಾನೆ ಇದ್ದೀಯಪ್ಪ. ಇಷ್ಟೊತ್ತಾದರೂ ಪತ್ತಾಕಿಲ್ಲ. ನಾನು ಮನೇಲಿ ಕೂತು ನೋಡಿ ಸಾಕಾಗಿ ಎದ್ದು ಬಂದು ರೋಡ್ ಹತ್ರ ಬಂದಿದ್ದೀನಿ ಇಲ್ಲಿ, ಗೊತ್ತಾ? ಇಲ್ಲೇ ಎಲ್ಲರೂ ಬಂದು ಏನು ನೋಡೋಣ ಅಂತ. ಅಷ್ಟಾದರೂ ನೀ ಪತ್ತಿಕ್ಕಿಲ್ಲ. ಬೇಗ ಬಾ. ಓ, ಇಲ್ಲೇ ಬರ್ತಾ ಇದ್ದ. ನಿಮ್ಮ ಹತ್ರ ರಿಸೀವ್ ಮಾಡಿದ್ದೆ ಅಂತಕ್ಕೆ. ಯಾವ ರೇಂಜಿಗೆ ಬೈತೀಯ ನೋಡೋಣ ಅಂತ ರಿಸೀವ್ ಮಾಡಿದೆ, ಆದರೂ ನೀ ಅಷ್ಟೇನು ಬೈಲೇ ಇಲ್ಲಲ್ಲ. ಸಾರಿ ಕಣೆ ಬೆಳ್ಳಿ. ಏನು ಗೊತ್ತಾ, ನನಗೆ ಮನೇಲಿ ಎಂತೆಂಥೋ ಒಂಚೂರು ಕೆಲಸ ಇತ್ತು, ಹಾಗಾಗಿ ಹೊರಡೋದೇ ಲೇಟ್ ಆತೆ. ನೀ ಫೋನ್ ಮಾಡಿದಾಗ ನಾ ಮನೇಲೇ ಇದ್ದೆ. ಅದನ್ನು ಸತ್ಯ ಹೇಳಿದ್ರು ಮತ್ತು ಇನ್ನೂ ಬೈತೀಯ ಅಂತಲೇ ನಾನು ಅದನ್ನು ಹೇಳಲ್ಲ. ಈಗ ಬರ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಅಂತ. ಈಗ ಲಾಸ್ಟ್ ಟೈಮ್ ಇದಲ್ಲ, ಇದ್ರ ಹಿಂದಿನ ಸತಿ ಫೋನ್ ಮಾಡಿದೆ ನೋಡ, ಆವಾಗ ನಾನು ಮನೆಯಿಂದ ಹೊರಟಿದ್ದು. ಎಂಥ ಸ್ಪೀಡಲ್ಲಿ ಬಂದೀನಿ ಗೊತ್ತಾ? ನೀ ಯೋಚನೆ ಮಾಡು, ನೀ ಮನೆಯಿಂದ ಇಲ್ಲಿಗೆ ಬರೋ ತನಕ ನಮ್ಮ ಮನೆಯಿಂದ ಇಲ್ಲಿಗೆ ಬಂದೀನಿ. ಲೆಕ್ಕ ಹಾಕು ಎಷ್ಟು ಸ್ಪೀಡಲ್ಲಿ ಬಂದಿರ್ಬೋದು ಅಂತ. ಅಯ್ಯೋ, ಅದು ಹೆಂಗೆ ಬಂದ? ನೀನು ಅಷ್ಟು ಚುರುಕು ಓಡೇ ಬಂದನ? ಓಡಿ ಬಂದರು ಹೆಂಗಪ್ಪ? ನಾನು ಫೋನ್ ಮಾಡಿ ಹಂಗೊಂದು 6-7 ನಿಮಿಷನೂ ಆಗಲೇನು. ಅಯ್ಯೋ ದೇವ್ರೆ, ಸಾರಿ ಕಣ ಪಟಾಕೆ. ಎಂತ ಗೊತ್ತಾ, ಈಗ ನೀ ಬರ್ತೀನಿ ಅಂತ ಹೇಳಿರ್ತೀಯಲ್ಲ, ನಾ ಬೇರೆ ಎಂತ ಯೋಚನೆ ಮಾಡೋದು ಬಿಟ್ಟು ಬಿಡ್ತೀನಿ. ಈ ಪಟಾಕಿ ಬರ್ತಾನಲ್ಲ, ನೋಡೋಣ ಅವನೇ ಏನಾದರೂ ಹೇಳ್ತಾನೆ ಅಂತ. ಇಲ್ಲಿ ನಾನೇ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಗಾನಾಗಿದ್ರೆ ನಾನೇ ಯೋಚನೆ ಮಾಡ್ತಿರ್ತೀನಿ. ಇದು ಹಿಂಗಾಗಿದ್ದು. ಹಾಗಾಗಿ ಎಷ್ಟೊತ್ತಿಗೆ ಬರ್ತಾನೆ ಅಂತ ಕಾಯ್ತಿರೋದು, ಫೋನ್ ಮಾಡೋದು. ಬೇರೆ ಕೇಳ್ತಿತ್ತ ಎಂತ ಮಾಡ್ತೀಯಾ ಅಂತ. ಹಾಗಾಗಿ ಸಾರಿ ಕಣ. ಅಲ್ಲ, ನೀ ಹೆಂಗೆ ಅಷ್ಟು ಬೇಗ ಬಂದಿದ್ದೆ? ಹೆಂಗ ಹಾರ್ಕೊಂಡೇನು ಬರಲ್ಲ, ಬೈಕಲ್ಲಿ ಬಂದೆ ಮರತಿ. ಬೈಕಲ್ಲಿ ಬಂದ್ರಷ್ಟು ಬೇಗ ಬರದೆ ಎಷ್ಟು ಹೊತ್ತು ಬೇಕಾತಲ್ಲ. ಅಯ್ಯೋ, ಬೈಕ್ ತಗೊಬಂದನ ಪಟಾಕಿ ಈ ಮಳೆಗಾಲದಲ್ಲಿ. ನಿಮ್ಮಪ್ಪ ಬೈಯಕ್ಕೆ ಅಪ್ಪ ಮನೇಲಿ ಇದ್ರಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಮಳೆ ಬರ್ತಾಯಿದ್ರು ಹೋಗೋಕ್ಕಾಗಲ್ಲ ಅಂತ. ಅಷ್ಟೊತ್ತಿಗೆ ಫುಲ್ ಹೊಳುವಾತು, ಬೈಕ್ ತಗೋ ಬಂದೆ. ಈಗ ಅದು ಬಿಡು, ಆಯಿತು, ನಾನು ಬಂದಲ್ಲ, ಈಗ ಏನಾಗಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಹೇಳೀಗ. ಎಂತ ಆಗ್ಯದ ಗೊತ್ತಾ ಪಟಾಕಿ? ಈಗ ನಮಗೆ ಅನಿವಾರ್ಯ ನೋಡ, ಬೇರೆ ಯಾರನ್ನು ಕರೆಯೋಕ್ಕಾಗಲ್ಲ. ಈಗ ಮನೇಲಿ ಗಂಡಸರಿದ್ರೆ ಬೆಳಗ್ಗೆ ಮುಂಚೆ ಎದ್ದು ಹೋಗಿ ಕರ್ಕೊಬರ್ತಾರೆ. ಈಗ ನಮ್ಗೆ ಹಂಗಾಗಲ್ಲಲ್ಲ. ಅದಕ್ಕೆ ಕಣ ಅಷ್ಟು ಇದು ಮಾಡೋದು. ನಾನು ಒಂದಿಬ್ಬರ ಹತ್ರ ಕೇಳಿ ನೋಡಿದೆ, ಅವರಿಗೆಲ್ಲ ಇಷ್ಟು ರೇಟ್ ಹೇಳಲ್ಲಂತೆ, ನಮಗೆ ಮಾತ್ರ. ನೀ ಹೇಳ್ತೀಯ, 1 ಡ್ರಮ್ ಔಷಧಿಗೆ 2,000 ರೂಪಾಯಿ ಆಗ್ತದಂತೆ ಅವರಿಗೆ, ಔಷಧಿ ಹೊಡೆಯೋರಿಗೆ ಕೊಡೋದು. ಲೆಕ್ಕ ಹಾಕ. ಎಂತ 2,000 ರೂಪಾಯಿ? ಅಲ್ಲ, ಬೇರೆ ಕಡೆ ಎಲ್ಲ ಎಷ್ಟದೆ? ನಮ್ಮನೇಲೆಲ್ಲ ಅಷ್ಟೆಲ್ಲ ಇದ್ದಂಗಿಲ್ಲ ಕಣೆ. ನಾ ಕೇಳಿ ನೋಡಿದೆ, ಬೇರೆ ಕಡೆ ಎಲ್ಲ ಬರೀ ಔಷಧಿ ಹೊಡೆಯೋದಕ್ಕೆ 1,200 ರೂಪಾಯಿ ಅಂತೆ. ಮತ್ತು ಇವರು ಎಂತಕ್ಕಷ್ಟು ಹೇಳೋದು ಗೊತ್ತಾ, ಔಷಧಿ ಹೊಡೆಯೋ ಮಿಷನ್ನು ಅವರೇ ತರಬೇಕಂತೆ ಕಂಪಲ್ಸರಿ. ಇದು ಬಾಲ ಎಳೆಯೋಕ್ಕೆ ಜನನೂ ಅವರೇ ಕರ್ಕೊಬರ್ಬೇಕಂತೆ. ಸಂಬಳ ನಾವು ಕೊಡ್ಬೇಕಂತೆ, ಮಿಷನ್ ಬಾಡಿಗೆನೂ ನಾವು ಕೊಡ್ಬೇಕಂತೆ. ಎಲ್ಲ ಸೇರಿ 2,000 ಅಂತೆ. ಎಂತ ಅಂತ ಹೇಳೋದ ಇದಕ್ಕೆ? ಬಾಲ ಎಳಿಯೋಕೆ ನೋಡು, ನಾವೀಗ ಅದೇ ನಾನಿದ್ದೀನಿ, ನಾವೇ ಎಲ್ಲ ಔಷಧಿ ಸಮ ಮಾಡ್ಕೊಂಡು ಬಾಲ ಎಲ್ಲ ಎಳಿಬೋದು. ಅವಾಗ ಅಪ್ಪಿರೋಷ್ಟೊತ್ತಿಗೂ ನಾ ಬಾಲ ಎಳಿಯೋಕ್ಕೆ ಹೋಗ್ತಿದ್ನಪ್ಪ. ಮಿಷನ್ ಈಗ ನಮ್ಮ ಮನೆಯಲ್ಲೇ ಅದೇ. ಈಗ ನೋಡು, ನಮ್ಮ ಮನೇಲಿ ಮಿಷನ್ ಇಟ್ಕೊಂಡು ಅವ್ರ ಮಿಷನ್ ಎಂತಕ್ಕೆ ಬಾಡಿಗೆ ತರ್ಬೇಕಾ ನಾವು? ಅದಕ್ಕೆ ನಾನು ಸ್ವಲ್ಪ ಹೀಗೆ ವಾದ ಮಾಡಿದೆ, ಮಿಷನ್ ನಮ್ಮ ಮನೆಯಲ್ಲದೆ, ಬಾಲ ಎಳಿಯೋಕ್ಕೂ ನಾವೇ ಬರ್ತೀವಿ ಅಂತ. ಆದರೆ ಬಂದು ನಿಮ್ಗೆ ಹ್ಞೂ ಅನ್ನಂಗಿದ್ರೆ ಬಂದು ಹೊಡಿತೀನಿ, ಇಲ್ದಿದ್ರಿಲ್ಲ ನನ್ನ ಬೇರೆ ಮನೆ ಅದೇ ಅಂತ ಹೇಳಿ ಫೋನ್ ಇಟ್ಟೇ ಬಿಟ್ರಪ್ಪ. ನಂಗೆ ಎಂತ ಮಾಡ್ಬೇಕಂತ ಗೊತ್ತಾಗ್ಲ ಕಣ. ಈ ಹೆಂಗ ಪಟಾಕಿ ಅದು 800 ರೂಪಾಯಿ ಸುಮ್ಮನೆ ಯಾಕೆ ದಂಡ ಮಾಡ್ಕೋಬೇಕಾ? ಈಗ ಬೇರೆ ಯಾರು ಗೊತ್ತಾ ನಿಂಗೆ ಔಷಧಿ ಹೊಡಿ ಅಂತಾರ? ನಂಗೆ ಗೊತ್ತಿಲ್ಲ ಪಟಾಕಿ. ಅದು ನಮ್ಮ ಚಿಕ್ಕಪ್ಪ ಒಬ್ಬರು ಇದ್ದಿದ್ರಲ್ಲಿ ಅವರೇ ಒಂಚೂರು ಚೆನ್ನಾಗಿ ಮಾತಾಡೋದು ನಮ್ಮ ಹತ್ರ. ಅವ್ರು ಹೇಳಿದ್ರು, ನೀನೊಂದು ಕೆಲಸ ಮಾಡು, ಈಗೇನು ಔಷಧಿ ಹೊಡೆಯೋರಿಗೆ ಬರಗಾಲಲ್ಲ, ದೋಟಿಲ್ಲಿ ಕೆಳಗೆ ನಿಂತ್ಕೊಂಡೆ ಹೊಡೆಯೋದ್ರಿಂದ ಹುಡುಗಣ್ಣರೆಲ್ಲ ಸುಮಾರು ಜನ ಕಲ್ತಾರೆ. ಯಾರನ್ನಾರು ಕೇಳಿ ನೋಡಿ, ಅವ್ರು ಯಾರಿಗಾರು ಹೇಳು, ಇವ್ರಿಗೆ ಎಂತಕ್ಕೆ ಸುಮ್ಮನೆ ದುಡ್ಡು ಇದು ಮಾಡ್ತೀಯ, ಈಗ ಹಿಂಗೆ ಮಾಡಿದ್ರೆ ಆಮೇಲೆ ಕೊನೆ ರೇಟು ಜಾಸ್ತಿ ಮಾಡ್ತಾರೆ, ಸುಮಾರು ಲಾಸ್ ಆಗ್ತದೆ ಅಂತ ಅಂದರು. ನನಗೆ ಅದೇ ಗೊತ್ತಿಲ್ಲ, ಹಾಗಾಗಿ ನಾನು ಹಿಂಗೆ ಫೋನ್ ಮಾಡಿದೆ.
ಯಾರಿಗೆ ನಿಂಗೆ ಯಾರಿಗಾರು ಗೊತ್ತಿದ್ರೆ ಹೇಳ್ತೀಯೇನೋ ಅಂತ. ಅಲ್ಲ, ನಿಂಗೆ ಗೊತ್ತಿರಲ್ಲ ಪಾಪ, ನಿಮ್ಮ ಅಪ್ಪಗೆ ಯಾರಿಗಾರು ಗೊತ್ತಿದ್ರೆ. ಅಲ್ಲ, ನಿಮ್ಮ ಚಿಕ್ಕಪ್ಪನ ಹತ್ರನೇ ಹೇಳಬೇಕಿತ್ತು ಬೆಳ್ಳಿ, ಯಾರು ನಿಮಗೆ ಗೊತ್ತಿದ್ರೆ ಹೇಳಿ ಅಂತ. ಅದು ಎಂತ ಆಗ್ಯದ ಗೊತ್ತಾ ಪಟಾಕಿ, ಎಲ್ಲ ಕಡೆನೂ ನಮ್ಗೆ ಹಿಂಗಿದ್ದವೇ ಒಂದೊಂದು ಕಣ. ಅವರೇ ಔಷಧಿ ಹೊಡಿತಾರೆ, ನಮ್ಮ ಚಿಕ್ಕಪ್ಪನೇ ಔಷಧಿ ಹೊಡಿತಾರೆ. ಅಲ್ಲ, ಮತ್ತು ಅವ್ರ ಹತ್ರನೇ ಹೊಡಿಯಕ್ಕೆ ಹೇಳೆ. ಅವ್ರು ಬರಂಗಿದ್ದಿದ್ರೆ ನಂಗೆ ಯಾಕೆ ತಲೆ ಬಿಸಿ ಇತ್ತು ಹೇಳು. ಎಲ್ಲ ಕಡೆನೂ ನಂಗೆ ಹಿಂಗಿದ್ದೇ ಒಂದೊಂದು ನೋಡು, ಏನಾರು ಒಂದು. ಅದೇನೋ ಆಣೆ ಅಂತೆ ಭಾಷೆ ಅಂತೆ, ಅವರು ನಮ್ಮ ಮನೇಲಿ ನೀರು ಕುಡಿಯೋಂಗಿಲ್ಲಂತೆ, ನಾವು ಅವ್ರ ಮನೇಲಿ ನೀರು ಕುಡಿಯೋಂಗಿಲ್ಲಂತೆ. ಆದರೂ ತೋಟಕ್ಕೆ ಬಂದು ಹೋಗ್ಬೋದು ಅಂತ ಹೇಳಿದ್ರು. ತೋಟಕ್ಕೆ ಬಂದು ಔಷಧಿ ಹೊಡಿಯೋಕ್ಕೆ ಏನು ತೊಂದರೆ ಇಲ್ಲ, ಊಟ ತಿಂಡಿ ಮಾಡದೇ ಇದ್ರೆ ಸಹ್ಯ ಅಂತ. ಆದರೆ ನಮ್ಮ ಅಮ್ಮಗೆ ಇಷ್ಟ ಇಲ್ಲ. ಅಪ್ಪಿರಷ್ಟೊತ್ತಿಗೆ ಅವರನ್ನೆಲ್ಲ ಈಚೆಗೆ ದಾಟಕ್ಕೆ ಬಿಡ್ತಿರಲಿಲ್ಲ, ಅವ್ರ ಹತ್ರ ಮಾತು ಆಡ್ತಿರಲಿಲ್ಲ. ಆಣೆ ಭಾಷೆ ಎಲ್ಲ ಆಗಿದೆ, ನೀ ನೋಡಿದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಚೆನ್ನಾಗಿದ್ದೀಯಾ, ಅವರನ್ನೇ ಮನೆಗೆ ಕರ್ಕೊಬತ್ತಿದ್ದೀಯಾ ಅಂತ ಒಂದಿಷ್ಟು ಬೈತು ಒಳ್ಳಕ್ಕೂ ಶುರು ಮಾಡ್ತು. ಮತ್ತು ಅದರ ಮನಸ್ಸಿಗೆ ಅಷ್ಟು ನೋವು ಮಾಡಿ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ. ಹಾಗಾಗಿ ಮತ್ತು ಅದ್ರ ಸುದ್ದಿ ಹೇಳೋಕ್ಕೆ ಹೋಗಲ್ಲ ನಾನು. ಈಗ ಸುಮಾರು ಜನ ಅದರಂತೆ ಯಾರೋ ಹೊಡೆಯೋರು, ಕೆಲವೊಂದು ನಂಬರು ಕೊಟ್ಟರೆ ಅವರು. ನಾ ಫೋನ್ ಮಾಡೋಕ್ಕೆ ಹೋಗ್ಲ ಕಣ ಪಟಾಕಿ. ಯಾಕೆ ನೀ ಯಾಕೆ ಫೋನ್ ಮಾಡಲ? ಯಾರಿಗಾರು ಮಾಡು, ಈಗ ಟೈಮ್ ಆತ ಬಂದದೆ, ಔಷಧಿ ಹೊಡಿಬೇಕಲ್ಲ ಮತ್ತೆ. ನಂಗೆ ಯಾಕೋ ಅದು ಸರಿ ಅನ್ನಿಸ್ಲ ಕಣ ಪಟಾಕಿ. ನಾನು ಹಿಂಗೆ ನಿಂಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ ನನಗೆ. ಅವರು ನಂಗೆ ಗೊತ್ತ ಇಲ್ಲ, ಎಂಥದ್ದು ಇಲ್ಲ. ಹುಡುಗಣ್ಣರು ಬೇರೆ ಅಂತ ಹೇಳ್ತಾರೆ, ನಾನು ಫೋನ್ ಮಾಡೋದು ಪದೇ ಪದೇ ನಾನೇ ಫೋನ್ ಮಾಡ್ತಿರ್ಬೇಕು. ಎಂತ ಹೇಳ್ತಾರೋ ಯಾರು ಹೆಂಗೆ ಅಂತ ಗೊತ್ತಿರಲ್ಲ. ಹಾಗಾಗಿ ಧೈರ್ಯ ಆಗಲ್ಲ ನಂಗೆ ಫೋನ್ ಮಾಡೋಕ್ಕೆ. ಅದಕ್ಕೆ ನಿಂಗೆ ಫೋನ್ ಮಾಡಿದ್ದು ನಾನು. ನಿಮ್ಮ ಅಮ್ಮನ ಹತ್ರ ಫೋನ್ ಮಾಡೋಕ್ಕೆ ಹೇಳಬೇಕಿತ್ತೆ. ಅಮ್ಮ ನೀನೇ ಮಾಡು ಅಂತ ಹೇಳ್ತದ. ನಮ್ಮ ಅಣ್ಣಗೆ ಹೇಳಿದೆ, ನೀ ಏನು ಮಾಡೋದು ಬೇಡ, ಫೋನ್ ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಮಾಡಿ ಒಂದು ಔಷಧಿ ಹೊಡಿಯೋಕ್ಕೆ ಬಂದು ಹೋಗೋಕ್ಕೆ ಒಂದು ಮಾತಾಡೋನು ಕೊಡು ಸಾಕು ಅಂತ. ಅವನೊಂಥರ ವಿಚಿತ್ರ. ಯಾರು ನರೇಂದ್ರ ಮೋದಿ ಯಾರು ಇಷ್ಟು ಬ್ಯುಸಿ ಆದಾರೋ ಇಲ್ಲ. ಯಾವಾಗ ನೋಡಿದ್ರು ನಂಗೆ ಟೈಮ್ ಇಲ್ಲ ಅಂತಿರ್ತಾನೆ. ಏನು ಮಾಡೋದಂತ ಗೊತ್ತಾಗಲ್ಲ. ಈಗ ನಾನು ಎಂತಕ್ಕೆ ಬರೋಕ್ಕೆ ಹೇಳಿದ್ದು ಗೊತ್ತಾ? ನಿಮ್ಮ ಅಪ್ಪಗೆ ಗೊತ್ತಿರ್ತದಲ್ಲ, ಔಷಧಿ ಹೊಡೆಯೋರೆಲ್ಲ ಸುಮಾರು ಜನ. ಒಂಚೂರು ಮಾತಾಡ್ಕೊಳ್ಸಕ್ಕೆ ಹೇಳ ಪಟಾಕಿ. ನೀನು ಫೋನ್ ಮಾಡಬೇಡ, ನಿಮ್ಮ ಅಪ್ಪನೇ ಮಾತಾಡಲಿ. ಹಾಗೆ ದೊಡ್ಡವರೆಲ್ಲ ಮಾತಾಡಿದ್ರೆ ಒಂಚೂರು ಹಿಂಗೆ ಗೌರವ ಇರ್ತದೆ, ಹೆದರಿಕೆನೂ ಇರ್ತದೆ. ಬಂದರೆ ನಾನು ದುಡ್ಡು ಗಿಡ್ಡು ಎಲ್ಲ ನಾ ಕೊಡ್ತೀನಿ, ನಿಮ್ಮ ಅಪ್ಪನೇ ಕೊಡಲಿ. ಏನು ಮಾತಾಡೋದಿದ್ರು ನಿಮ್ಮ ಅಪ್ಪನೇ ಮಾತಾಡಲಿ. ಅವ್ರು ಔಷಧಿ ಹೊಡಿಯೋಕ್ಕೆ ಬರಬೇಕು, ಔಷಧಿ ಹೊಡಿಬೇಕು, ಹೋಗ್ಬೇಕು. ಊಟ ತಿಂಡಿ ಎಲ್ಲ ನಾವು ಮಾಡಿಕೊಡ್ತೀವಿ. ದುಡ್ಡಿನ ಮಾತಾಡೋದು ಎಲ್ಲದು ನಿಮ್ಮ ಅಪ್ಪನ ಒಂಚೂರು ಇದು ಮಾಡೋಕ್ಕೆ ಹೇಳ. ನಾನು ನಿನ್ನೆ ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡೆ ಕಣ. ಇಲ್ಲಿಂದ ಅಲ್ಲಿಗೆ ನಡ್ಕೊಬರೋದು ಸುಮಾರು ಹೊತ್ತಾಗ್ತದ. ಮತ್ತು ನಿಮ್ಮ ಮನೇಲಿ ನಿಮ್ಮ ಅಪ್ಪ ಇರ್ತಾರೋ ಇರಲ್ಲೋ ಅಂಥೇಳಿ ಹಂಗೆ ಇದು ಮಾಡಿ, ಇದೊಂದು ಹೆಲ್ಪ್ ಮಾಡ್ತೀಯಾ? ಇಷ್ಟಕ್ಕಾಗಿ ನಾನು ಬರೋಕ್ಕೆ ಹೇಳ್ದಾನೆ ಬೆಳ್ಳಿ ನೀನು? ನಂಗೆ ಫೋನಲ್ಲೇ ಹೇಳಿದರೆ ಅಲ್ಲೇ ಹೇಳ್ತಿದ್ನಲ್ಲ ಅಪ್ಪನ ಹತ್ರ. ಅಪ್ಪೇನು ಅದಕ್ಕೇನು ಅಲ್ಲ ಅಂತಿರ್ಲಪ್ಪ. ನೀನು ಭಾರಿ ಹೊಗಳ್ತಿರ್ತಾರೆ. ಒಂದೇ ಹುಡುಗಿ ಎಷ್ಟೆಲ್ಲ ಜವಾಬ್ದಾರಿ ತೊಗೊಂಡು ಹೆಂಗೆ ಮಾಡ್ತಾ ಇದೆ ಅಂತ ನಮ್ಮ ಅಕ್ಕಗೆ ಬೈತಿರ್ತಾರೆ. ಇವಕ್ಕೆಲ್ಲ ನಾವು ಮಾಡಿದ್ದು ಹೆಚ್ಚಾಯ್ತು ಹಾಗೆ ಹೀಗೆ ಅಂತ. ಆರಾಮ್ಸೆ ರೆಡಿ ಮಾಡಿಕೊಡ್ತಿದ್ರು. ನೀವು ಅಲ್ಲೇ ಹೇಳತ್ತಾನೆ, ಸುಮ್ಮನೆ ನಾನು ಬರೋಕ್ಕೆ ಹೇಳಿಯ. ಬರೀ ಅದಕ್ಕಂತಾನೆ ಅಲ್ಲ, ನಿನ್ನ ಹತ್ರ ಮಾತಾಡ್ದೇನು ಸುಮಾರು ದಿವಸ ಆಗಿತ್ತಲ್ಲ, ನೀ ಬರಲೇ ಇಲ್ಲ. ಅವತ್ತು ಬಂದು ಹೋದವ ಎಲ್ಲಿ ಬಂದೆ? ಇನ್ನು ನಿನ್ನ ಕಾಲೇಜ್ ಏನಾರು ಶುರು ಆಗಿಬಿಟ್ರೆ ಬಿಡು, ಮತ್ತು ನೀನು ಈ ಕಡೆ ಬರೋದೇ ಇಲ್ಲ 3-4 ವರ್ಷ. ಅದಕ್ಕೆ ಬಂದು ಹೋಗು ಅಂತಲೇ ಫೋನ್ ಮಾಡಿದೆ. ನಮ್ಮ ಮನೇಲಿ ತಿಂಡಿ ತಿನ್ಬೋದು ಇವತ್ತು, ಬಾರ ಪಟಾಕಿ. ಇಲ್ಲ ಕಣೆ ಬೆಳ್ಳಿ, ಸಾರಿ. ನೀ ಮೊದಲೇ ಹೇಳಿದ್ರೆ ನಾ ಅಮ್ಮನ ಹತ್ರ ಹೇಳೇ ಬರ್ತಿದ್ದೆ, ಹೌದಾ? ನಂಗೆ ಹಂಗೆ ಕಾಲೇಜ್ ಶುರು ಆಗೋದಾದರೂ ಅಷ್ಟರೊಳಗೆ ನಾವು ಒಂದು ಸತಿ ನಿಮ್ಮ ಮನೆಗೆ ಬಂದೇ ಹೋಗ್ಬೇಕು ಅಂತಲೇ ಅಂದ್ಕೊಂಡಿದ್ದೆ. ನೀ ಸುಮ್ಮನೆ ಈಗ ಅಪ್ಪಿಗೆ ನಾ ಹೋಗೋರೊಳಗೆ ಇನ್ನು ಎತ್ಲಕ್ಕೆ ಹೋಗಿರ್ತಾರೇನೋ. ಫೋನಲ್ಲೇ ಹೇಳಿಬಿಟ್ಟಿದ್ರೆ ನಾ ಅಲ್ಲೇ ಎಲ್ಲ ಹೇಳಿ ಕೆಲಸ ಕ್ಲಿಯರ್ ಆತಿತ್ತು. ಅಲ್ಲ ಕಣೆ ಬೆಳ್ಳಿ, ನಿಂಗೆ ಇದು ಗೊತ್ತಿಲ್ಲ, ಪ್ರೇಮಕ್ಕನ ಗಂಡ ನಾಗಪ್ಪಣ್ಣ ಅದಾರಲ್ಲ, ಅವರೇ ಔಷಧಿ ಹೊಡಿತಾರಲ್ಲ ಮರತಿ. ಒಂದು ಮಾತು ಹೋಗಿ ಹೇಳೋಕ್ಕಾಗಲ್ಲ. ಪ್ರೇಮಕ್ಕನ ಹತ್ರ ಹೇಳಿದ್ರು ಅವರೆಲ್ಲ ಸರಿ ಮಾಡಿಕೊಡ್ತಿದ್ರು.
ಅಯ್ಯೋ ನಿನ್ನ, ನಾನು ಹೇಳಿದ್ರೆ ನೀ ಅಲ್ಲಿಗೆ ಹೋಗೋದು ಒಳ್ಳೇದು. ಪ್ರೇಮಕರ ಮನೆಗೆ ಹೋಗು ನೀನು. ಅವ್ರ ಗಂಡನ ಹತ್ರ ಹೇಳಿ ಎಲ್ಲ ಮಾಡಿಕೊಡ್ತಾರೆ. ಇಷ್ಟೊತ್ತಿಗೆ ನಿಂದು ಔಷಧಿ ಹೊಡೆದು ಎಷ್ಟೋ ದಿನ ಆಗಿರ್ತಿತ್ತು. ಅಯ್ಯೋ ನಿನ್ನ. ಅಯ್ಯೋ ಹೌದಲ್ಲನ ಪಟಾಕಿ. ಥೂ, ನಾನು ತಲೆ ಕಲ್ಬಿದ್ದು ಹೋಗಿದ್ದು ಗೊತ್ತೇ ಆಗಲ್ಲ ನೋಡು, ನನಗೆ ನೆನಪಿಗೆ ಬರಲ್ಲ. ಅಲ್ಲಿ ಲೆಕ್ಕ ಅಂದರೆ ಪ್ರೇಮಿಕರ ಗಂಡ ಔಷಧಿ ಹೊಡಿತಾರೆ ಅಂತ ಗೊತ್ತಾ? ಈಗ ನೀ ಹೇಳಿದ್ಮೇಲೆ ನಾನು ಹೇಳ್ಬೋದಿತ್ತಲ್ಲ ಅಂತ ನೆನಪಿಗೆ ಬರ್ತಾನೆ. ಸರಿ ಬಿಡು, ನಾನೇ ಹೋಗ್ತೀನಿ ಅವ್ರ ಮನೆಗೆ. ಆದರೆ ಒಂದು ಕೆಲಸ, ಅವ್ರಿಗೆ ಮನೇಲಿ ಅದರ ಇಲ್ಲ ಬೆಳ್ಳಿ, ಅವ್ರ ಕಡೆ ಯಾರೋ ಏನೋ ತೀರ್ಕೊಂಡ್ರು ಅಂತನೋ ಏನೋ ಮೊನ್ನೆ ಎಲ್ಲಿಗೂ ಹೋಗಿರಿರ್ಬೇಕು. ಈಗ ಬಂದಾರ ಇಲ್ಲ ಗೊತ್ತಿಲ್ಲ, ಮೊನ್ನೆ ಇರಲ್ಲ. ಹಂಗಾರೆ ನಾನು ಈ ಸರಿ ಏನಾದರೂ ಆಚಾರನೇ ಬಿಡು, ಔಷಧಿ ಹೊಡ್ಸೋ ಯೋಗನೇ ಇಲ್ಲೇ ಅನ್ನಂಗೆ. ಏನಾಗಲ್ಲ ಬಿಡು, ಅದಕ್ಕಾಗಷ್ಟು ಯಾಕೆ ಟೆನ್ಷನ್ ಮಾಡ್ಕೋತೀಯ? ನೀನು ಒಂದು ಕೆಲಸ ಮಾಡು, ಆ ಪ್ರೇಮಕ್ಕನ ಹತ್ರ ಕೇಳು. ಅವರೇನ ಇಲ್ಲ ಅಂತ ಹಾಗೇನಾರು ಹೇಳಿದ್ರೆ ನಾನು ಅಪ್ಪನ ಹತ್ರ ಹೇಳ್ತೀನಿ. ಪಾಪಣ್ಣ ಮಾಮ ಅದಾರಲ್ಲ, ಅವ್ರ ಹತ್ರ ಹೇಳಿದ್ರು ಯಾರು ಜನ ಹುಡ್ಕೊಡ್ತಾರೆ ಕಣೆ. ಛೋಟು ಹತ್ರ ಹೇಳಿದ್ರು ಹುಡ್ಕೊಡ್ತಿದ್ದ, ನೀ ಹೇಳಲ್ಲ. ಸುಮ್ಮನಿರು ಪಟಾಕಿ, ನೀನು ಅದನ್ನೆಲ್ಲ ಹೇಳ್ಬೇಡ ನೋಡು, ಅದಕ್ಕೆ ಸಿಟ್ಟು ಬರೋದು ನಿನ್ನ ಮೇಲೆ ನನಗೆ. ಇಲ್ಲ ಸುಮ್ಮನೆ ಹೇಳಿದೆ ಅಷ್ಟೇ. ಅವನ ಹೆಸರು ಹೇಳ್ದಕ್ಕೂ ಅಷ್ಟು ಸಿಟ್ಟು ಮಾಡ್ಕಿಡಂಥದ್ದು ಏನದೆ ನೋಡೋಣ ಹೇಳ. ಯಾಕೆ ನಿಂಗೆ ಅವ್ನು ಕಂಡ್ರೆ ಅಷ್ಟು ಸಿಟ್ಟೆ ಅಂತಕ್ಕೆ? ಸಿಟ್ಟಲ್ಲ ಕಣ ಪಟಾಕಿ, ಆ ಥರ ನಡ್ಕೋಬೇಕಾಗಿದೆ ಅನಿವಾರ್ಯ ನನಗೆ ಈಗ ಅಷ್ಟೇಯ. ಅವೆಲ್ಲ ನಿಮಗೆ ಹುಡುಗರಿಗೆ ಅರ್ಥ ಆಗಲ್ಲ ಕಣ, ಹುಡುಗಿಯರ ಪರಿಸ್ಥಿತಿ ಏನು ಅಂತ. ನೋಡಿದ್ರು ಒಂದು ಸರಿ ಈಗ ಏನಾರು ಫೋನ್ ಮಾಡಿ ಮಾತಾಡಿದ್ರೆ ಸಾಕು, 2-3 ದಿನಕ್ಕೊಂದ್ಸತಿ ಮನೆಗೆ ಬರೋಕ್ಕೆ ಶುರು ಮಾಡ್ತಾನೆ. ಏನು ಅನ್ಕೋತಾರೆ ನೋಡೋಣ ಹೇಳು. ಹಿಂಗೆ ಇಷ್ಟೆಲ್ಲ ಗೊತ್ತಿಲ್ಲದೆ ಇರೋಷ್ಟು ಸಣ್ಣವನು ಅಲ್ಲ, ದಡ್ಡನೂ ಅಲ್ಲ ನೀನು, ನಂಗೆ ಗೊತ್ತು. ಈಗ ಸುಮ್ಮನೆ ಯಾಕೆ ಬರ್ತಾನೆ ಹಾಗೆ ಹಿಂಗೆ ಅಂತ ಜನಕ್ಕೊಬ್ರೊಬ್ರು ಒಂದೊಂದು ಮಾತಾಡೋದು. ಈಗ ನಮ್ಮ ಅಣ್ಣ ಕಾಯ್ತಾ ಇದ್ದಾನೆ, ನಿಂಗೆ ಗೊತ್ತಿಲ್ಲ. ಅವೇನಾರು 2 ಸತಿ ಬಂದರೆ 3ನೇ ಸತಿ ಅವನ ಜೊತೆ ಮಾತಾಡಿ ಅವ್ನ ಕೊಳ್ಳಿಗೆ ಕಟ್ಟಿಬಿಡ್ತಾನೆ ನನ್ನ. ನೀವು ಓದೋದು ಬರೆಯೋದು ಏನು ಬೇಡ, ಮದುವೆ ಮಾಡಿಕೊಡ್ತೀನಿ ಅಂತಾನೆ. ನನಗಿಷ್ಟ ಇಲ್ಲಪ್ಪ, ನಾನು ಮದುವೆ ಬಗ್ಗೆ ಸದ್ಯಕ್ಕಂತೂ ಯೋಚನೆ ಮಾಡಲ್ಲ ನಾನು. ಅದಕ್ಕೆ ಅವನನ್ನು ಅವಾಯ್ಡ್ ಮಾಡ್ತಿದ್ದೇನೆ. ಬೇಡ, ಅವನು 1 ಸತಿ 2 ಸತಿ ಹೇಳಿದ್ದು ಕೇಳಲ್ಲ ಗೊತ್ತಾ. ಸುಮ್ಮನಿರೋ ನೀವು ಫೋನ್ ಮಾಡಬೇಡ, ನಮ್ಮ ಮನೆಗೆ ಬರಬೇಡ ಅಂತ ಎಷ್ಟು ಸತಿ ಹೇಳಿದೆ, ಮತ್ತೆ ಬರ್ತಾ ಇದ್ದಾನೆ. ಅದಕ್ಕೆ ನಾಯಿ ಹೋಗ್ದಂಗೆ ಹೋಗಿದ್ಮೇಲೆ ಸುಮ್ಮನೆ ಅದಾನೀಗ. ಹಂಗೆ ಇರಲಿ ಬಿಡು. ನಿಮ್ಮ ಅಪ್ಪ ಇರೋಷ್ಟೊತ್ತಿಗೆಲ್ಲ ಅವನು ಬತ್ತಿದ್ನಂತಲೇ. ನಿಮ್ಮ ಅಪ್ಪನೂ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಂತೆ ಅವನ ಹತ್ರ. ಅವನು ಅದೇ ಬೇಜಾರು ಮಾಡೋದು. ಈಗ ಯಾಕೆ ಇವಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂತಲೇ ನಂಗೆ ಗೊತ್ತಾಗಲ್ಲ. ಅವ್ರು ಎಷ್ಟು ಚೆನ್ನಾಗಿದ್ರು, ನನ್ನ ಹತ್ರ ಎಲ್ಲಿ ಹೋದರೂ ಮಾತಾಡಿಸ್ತಿದ್ರು, ಮನೆಗೆ ಬಾ ಅಂತಿದ್ರು. ಮತ್ತು ಅದೇನು ಲೋನ್ ಗೀನಿಗೆಲ್ಲ ಎಂಥದ್ದು ಜಾಮೀನು ಹಾಕೋದೆಲ್ಲ ಮಾಡ್ಯಾರಂತಲ್ಲ. ನಿಂಗೆ ಯಾಕೆ ಮತ್ತಷ್ಟಿದೀಗ? ಅಪ್ಪ ಇದ್ದಾಗ ಬಂದಿದ್ರೆ ನಡೀತಿತ್ತು ಪಟಾಕಿ. ಅಪ್ಪ ಆದರೆ ಮನೆಯಲ್ಲಿ ಅನ್ನೋ ಧೈರ್ಯ ಇರ್ತಿತ್ತು, ಜನ ಮಾತಾಡೋರು ಯೋಚನೆ ಮಾಡ್ತಿದ್ರು. ಈಗ ಹಂಗಲ್ಲ, ಅಪ್ಪ ಇಲ್ಲ, ಇರೋದು ನಾನು ಅಮ್ಮ ಇಬ್ಬರೇ. ಹಿಂಗೆ ಬಂದು ಹೋಗ್ತಾ ಇದ್ದಾನೆ ಅಂದರೆ ಏನೇನೋ ಮಾತಾಡ್ತಾರೆ ಕಣ ಜನ ಏನು ಬೇಕಾದ್ರೆ ಮಾತಾಡಲಿ ಬೆಳ್ಳಿ, ನಾವು ಸರಿ ಇದ್ದೀವಿ ಅಂತ ನಮಗೆ ಗೊತ್ತಿದ್ರೆ ಸಾಕು. ಏನು ಅವರಿಗೋಸ್ಕರ ಬದುಕಕ್ಕಾಗ್ತದ? ಹಾಂ ಪಟಾಕಿ, ಇಂಥ ಡೈಲಾಗೆಲ್ಲ ಬೇಜಾನು ಕೇಳಿನಿ ನಾನು. ಅವೆಲ್ಲ ಫಿಲ್ಮಲ್ಲಿ ಧಾರಾವಾಹಿಲಿ ಹೇಳೋಕ್ಕಷ್ಟೇ ಚಂದ, ರಿಯಲ್ ಲೈಫಲ್ಲಿ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ ಆತ. ನಾವೆಷ್ಟೇ ಜನಕ್ಕೋಸ್ಕರ ಬದುಕಲ್ಲ, ನಮಗಾಗಿ ನಾವು ಬದುಕ್ತೀವಿ, ನಾವ್ಯಾಕೆ ಹೆದರ್ಬೇಕು ಅಂತ ಅಂದ್ಕೊಂಡ್ರೆ ಹಂಗಿರೋಕ್ಕಾಗಲ್ಲ ಪಟಾಕಿ. ಜನಕ್ಕೆ ಅವರಿಗಾಗಿ ನಾವು ಬದುಕದೇ ಇದ್ರೂ ಸ್ವಲ್ಪ ಅಂಜೋದಂತೂ ನಾವು ಅಂಜಲೇಬೇಕಾಗ್ತದೆ. ಒಂದು ಇತಿ ಮಿತಿಲ್ಲೇ ಬದುಕಬೇಕು ಆಗ್ತದೆ ಗೊತ್ತಾ. ಅಲ್ಲ, ಅದು ಹೌದು ಬಿಡು, ನಮ್ಮಮ್ಮನೂ ಇದೇ ಥರ ಹೇಳೋದು. ಅದು ಅಲ್ಲದೆ ಜನ ಹೊರಗಿನವರೆಲ್ಲ ಏನಾರು ಹೇಳಲಿ, ನಮ್ಮ ಸ್ವಲ್ಪ ಸರಿ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ಯಾರನ, ನನ್ನ ಮಗನ ಬರೋಕ್ಕೆ ಹೇಳ್ತೀಯ, ನನ್ನ ಮಗ ದುಡ್ಡು ತಗೊತೀಯ, ಒಂದು ಹೇಳಿ ಒಂದು ಬಿಡ್ಲ ಗೊತ್ತಾ. ನಾ ಏನೂ ಮಾಡದೆ ಈ ಥರದ ಮಾತೆಲ್ಲ ಕೇಳಬೇಕಾಗ್ಯದ. ಈಗ ಅವನನ್ನು ಬರೋದು ಬೇಡ ಅಂತ ಹೇಳಿದೆ, ಬೇರೆ ದಾರಿ ಏನದ ಹೇಳಿ ನನಗೆ. ಅವನಿಗೆ ಎಷ್ಟು ಸರಿ ಅರ್ಥ ಮಾಡಿಸ್ತೀನಿ, ಬರಬೇಡ ನೀನು, ನಿಮ್ಮ ಅಮ್ಮ ಹೇಳಾರೆ ಅಂತ ನಾನು ಅವನ ಹತ್ರ ನೇರ ಹೇಳೋಕ್ಕಾರು ಆಗ್ತದ. ಮನೆಗೆ ಹೋಗಿ ಮತ್ತು ಅಮ್ಮ ಮಗ ಜಗಳ ಮಾಡ್ಕೊತಾರೆ, ಅದಕ್ಕೂ ಆಮೇಲೆ ನನಗೆ ಹೇಳ್ತಾರೆ ನನ್ನ ಮಗನ್ನ ಹಿಂಗೆ ಜಗಳ ಮಾಡೋಕ್ಕೆ ಹಚ್ಚಾಕ ಕೊಡ್ತಾ ಇದೆ ಇದು ಅಂತ. ಯಾರಿಗೆ ಬೇಕಾ ಅವೆಲ್ಲ?
ನಾನೇನು ಅವನ ಹತ್ರ 1 ರೂಪಾಯಿ ಇಸ್ಕೊಳಲ್ಲ, ನಂಗೆ ಬೇಡವೂ ಬೇಡ, ಅವನ ಹೆಲ್ಪು ನಂಗೆ ಬೇಡ. ಹಂಗಿರ್ಬೇಕಾರೆ ಸುಖ ಸುಮ್ಮನೆ ನಾನು ಯಾಕೆ ಮಾತು ಕೇಳಬೇಕು? ಅಲ್ಲ, ನಾನು ಹಿಂಗಿದ್ರೂ ಅವ್ರಿನ್ನು ಎಷ್ಟು ಕಡೆ ಏನು ಹೇಳ್ಯಾರೋ ಏನು ಬಿಟ್ಟಾರೋ ಅದು ಮೇಲೆ ಆ ದೇವರಿದ್ರು ನೋಡ್ಕೊಬೇಕು ಅಷ್ಟೇ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ನಾನು. ಸರಿ ಸರಿ ಬಿಡು, ಸುಮ್ಮನೆ ಹೇಳಿದೆ ಕಣೆ, ನೀನು ಅದಕ್ಕಾಗಿ ಅಷ್ಟೆಲ್ಲ ಬೇಜಾರು ಮಾಡ್ಕೋಬೇಡ. ನಂಗೆ ಗೊತ್ತಾಗ್ತದೆ ನಾನು ಹೇಳ್ದಷ್ಟು ಸುಲಭ ಅಲ್ಲ. ನೀನು ಹೆಂಗಿರ್ಬೇಕಂತ ನೀನೇ ಡಿಸೈಡ್ ಮಾಡ್ಕೋಬೇಕಾಗ್ತದೆ. ನೀನು ಅದಕ್ಕಾಗಿ ಏನೇನು ಮಾಡ್ಕೋಬೇಡ. ಆದರೆ ಚೋಟುನು ತುಂಬ ಬೇಜಾರು ಮಾಡ್ಕೊತಿದ್ನ, ಯಾಕಂತ ಗೊತ್ತಿಲ್ಲ, ಅವಳು ನನ್ನ ಇಷ್ಟು ಅವಾಯ್ಡ್ ಮಾಡ್ತಾಳೆ ಅಂತ. ಅದಕ್ಕೆ ಹೇಳಿದೆ ಅಷ್ಟೆ. ಅಲ್ಲ ಬೆಳ್ಳಿ, ಲಾಸ್ಟಿಗೆ ಒಂದೇ ಒಂದು ಮಾತು, ಸಿಟ್ಟು ಮಾಡ್ಕೊಬೇಡ, ಬೈಯಂಗಿಲ್ಲ. ಮತ್ತು ನಂಗೆ ಹೇಳಿನೇ, ಅಕಸ್ಮಾತ್ ಇದೆಲ್ಲ ನಿನ್ನ ಡಿಗ್ರಿ ಎಲ್ಲ ಮುಗಿದು ನೀನು ಲೈಫಲ್ಲಿ ಸೆಟ್ಲಾಗಿ ಚೋಟುನೂ ಲೈಫಲ್ಲಿ ಸೆಟ್ಲಾದ ಮೇಲಾರು ಅವ ಮದುವೆ ಆತೀಯ ಕೇಳಿದ್ರೆ ನೀನು ಮದುವೆ ಆತೀಯ? ಅದಕ್ಕೆಲ್ಲ ಇನ್ನೇನಿಲ್ಲ ಅಂದರೂ 7-8 ವರ್ಷ ಟೈಮ್ ಅದೇ. ಈಗ ನಾನು 7-8 ದಿನದೊಳಗೆ ಔಷಧಿ ಹೊಡಿಬೇಕಾಗಿದೆ ತೋಟಕ್ಕೆ, ಅದನ್ನು ಯೋಚನೆ ಮಾಡಿ ನೀನು. ಹ್ಞೂ ಕಣೆ, ಎಂಥರಾಗಲಿ ಇಂಥ ಟೈಮಲ್ಲೂ ಡೈಲಾಗ್ ಮಾತ್ರ ಚೆನ್ನಾಗಿ ಹೇಳ್ತೀಯ. ಅಲ್ಲ, ಮತ್ತು ಹೌದಂತೀನಿ, ಇಷ್ಟು ಹೊತ್ತಿಂದ ನಾನು ಇದು ಮಾಡ್ತಿದ್ದೇನೆ, ನೀನು ನೋಡಿದ್ರೆ ಏನೋ ಮಾತಾಡ್ತಿದ್ದೀಯ, ಸುಮ್ಮನೆ ಇರೋ. ಅಲ್ಲ, ನಾವು ಒಂದೊಂದು ಸತಿ ಯೋಚನೆ ಮಾಡೋದು ನನ್ನ ಜೀವನದಲ್ಲಿ ಏನೇನು ಆಗ್ತಾಯಿದೆ ಅಂತ ನನಗೆ ಕನ್ಫ್ಯೂಸ್ ಆಗಬೇಕು. ಹಾಗೆ ನೋಡಿ, ಇದೇ ಚೋಟು ಹತ್ರ ಮಾತಾಡಬೇಡ ಅನ್ನೋ ಕಾರಣಕ್ಕೆ ನಮ್ಮಪ್ಪ ನನ್ನ ಕಾಲೇಜ್ ಬಿಡಿಸಿ ಎಷ್ಟೆಲ್ಲ ಆಯ್ತು ನಿಂಗೆ ಗೊತ್ತಲ್ಲ. ನೋಡಿದ್ರೆ ಅವರೇ ಆಮೇಲೆ ಅಯ್ಯೋ ಮಾತಾಡೋದೇನು, ಅವ್ರವ್ರೆ ಚೆನ್ನಾಗಿರೋದೇನು, ಯಾವ ಹುಡುಗ ಮಾತಾಡ್ಸಿದ್ರೆ ಮಾತಾಡೋಕ್ಕೆ ನಿಂಗೆ ಅಂತ ಅವರೇ ಹೇಳೋದು ನೋಡು. ಆಮೇಲೆ ನೋಡಿದ್ರೆ ಮತ್ತೆ ಅವರಮ್ಮ ಬಂದು ಅಯ್ಯೋ ನೀನು ಮಾತಾಡಬೇಡ ನನ್ನ ಮಗನ ಹತ್ರ ಅಂತ. ಈಗ ನಾನೇ ಬೇಡ ಅಂತ ಬಿಟ್ಟಿನಿ, ಇನ್ಯಾರು ಇನ್ನೇನು ಮಾಡ್ತಾರೋ ಎಂಥದ. ನಮ್ಮ ಅಮ್ಮನೂ ಅಷ್ಟೇ ಮರಯ್ಯ, ಅಷ್ಟು ಹೇಳ್ತಿತ್ತು ಅಯ್ಯೋ ನಿನ್ನ ಅಪ್ಪ ಬೈತಾರೆ ಮಾತಾಡಬೇಡ ಹಾಗೆ ಹೀಗೆ ಅಂತ. ಈಗ ನೋಡಿದ್ರೆ ಆ ಹುಡುಗ ಮನೆಗೆ ಬಂದಾಗ ನಿಂಗೆ ಮಾತಾಡೋಕ್ಕಾಗಲ್ಲ. ಏನಾದ್ರು ಒಂದು ಇದಿದ್ರೆ ಅವನಿಗೆ ಫೋನು, ಮೊನ್ನೆ ಇದಕ್ಕೂ ಅವನಿಗೆ ಫೋನ್ ಮಾಡು ಅಂತ ಕೂತದಪ್ಪ, ನಾ ಮಾಡಲ್ಲ ಅಂದೆ. ಹೇಳೋಕ್ಕಾಗಲ್ಲ ಬೆಳ್ಳಿ. ಒಂದು ದಿವಸ ಚೋಟು ಅಮ್ಮನೂ ಬಂದು ನನ್ನ ಮಗನ ಹತ್ರ ಮಾತಾಡು, ನಾನು ಹಂಗೆ ಹೇಳಬಾರ್ದಿತ್ತು ಅಂತ ಹೇಳಿದ್ರೆ ಹೆಂಗೆ ಹೇಳೋದು? ನೀ ಏನೀಗ ನನ್ನ ಹತ್ರ ಬೈಸ್ಕೊಂಡೇ ಹೋಗ್ಬೇಕು ಅಂತ ಮಾಡಿಯೇ ಹೆಂಗೆ? ಅಲ್ಲ ಪಟಾಕಿ, ನೀನು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಿದ್ದೀಯ ಮರಯ್ಯ, ಹೇಳ್ತಾರಪ್ಪ ಎಲ್ಲ ಇಂಜಿನಿಯರಿಂಗ್ ಓದೋರೆಲ್ಲ ಕಂಪಲ್ಸರಿ ಹುಡುಗ ಹುಡುಗಿ ಲವ್ ಮಾಡೇ ಮಾಡ್ತಾರೆ ಅಂತಾರೆ. ನೀ ಏನಾರು ಹಾಗೆಲ್ಲ ಮಾಡಿಗಿಡಕ್ಕೆ ಹೋಗಬೇಡ. ಸೀತತೆ ಮತ್ತೇನಿಲ್ಲ, ಸೀತತ್ತಿರಲಿ, ಗುಂಡಪ್ಪ ಒಂದು ಬುದ್ಧಿ ಹೇಳಿದ್ರೆ ಇಲ್ಲ ನೀನು. ಇಲ್ಲ ಮಾರತಿ, ಆ ಥರ ಎಲ್ಲ ಏನೂ ಇಲ್ಲ. ಯಾರು ಹೇಳಿದ್ದು ನಿಮಗೆ ಎಲ್ಲರೂ ಇದು ಮಾಡ್ತಾರಂತ? ಸುಮಾರು ಜನ ಇರ್ತಾರಪ್ಪ. ಹಂಗೆ ನೀನು ಆ ಥರ ಎಲ್ಲ ಮಾಡ್ಬೇಕಂದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕು ಅನ್ನಂಗಿಲ್ಲ. ನಾವು PUC ಇದ್ವಲ್ಲ, ಅಲ್ಲೂ ಕೂಡ ಇದ್ದರೆ ಆ ಥರದವ್ರು ಸುಮಾರು ಜನ. ಅಲ್ಲೆಲ್ಲ ಯಾಕೆ ಹೋಗ್ಬೇಕು? ಯಾಕೆ ನಿಮ್ಮ ಕಾಲೇಜಲ್ಲೇ ಇರಲ್ಲ? ನೀನು ಹೇಳ್ತಿದ್ದಲ್ಲ PUC ಅದು ಯಾರೇ ನಿನ್ನ ಫ್ರೆಂಡು ಎಂಥದೋ ಹೆಸರು ಹೇಳ್ತಿದ್ದಲೆ, ಯಾಶೇನಿದಿನ? ಹ್ಞೂ ಅದೇನಿದೆ, ಅವಳ ಸುದ್ದಿ ಎಲ್ಲ ಹೇಳ್ತಿದ್ದಲ್ಲ ನೀನು. ಅದ್ರ ಸುದ್ದಿ ಹೇಳ್ಬೇಡ, ಅದು ನನ್ನ ಫ್ರೆಂಡ್ ಅಲ್ಲೇ ಅಲ್ಲ. ನಾ ಡಿಗ್ರಿಗೆ ಹೋದರೂ ಅದನ್ನು ಫ್ರೆಂಡ್ ಮಾಡ್ಕೊಳಲ್ಲ. ಸತ್ಗಟ್ಟಳು ಬೇರೆ ಯಾವ್ದಾರು ಕಾಲೇಜಿಗೆ ಸೇರ್ತದೇನೋ ಅಂತ ಮಾಡಿದ್ದೆ, ಇಲ್ಲಂತೆ ಇಲ್ಲಿಗೆ ಸೇರ್ತದಂತೆ. ಅಲ್ಲ, ಇದು ಒಳ್ಳೆ ಕತೆ ಆಯ್ತಲ್ಲ. ನಿಂಗೆ ಅವಳನ್ನ ಕಂಡ್ರೆ ಆಗಲ್ಲ ಅಂತೇಳಿ ಅವಳು ಈ ಕಾಲೇಜಿಗೆ ಸೇರದೇ ಇರೋಕ್ಕಾಗ್ತದಾನೆ? ಆ ಥರ ಎಲ್ಲ ಏನು ದ್ವೇಷ ಎಲ್ಲ ಸಾಧಿಸೋಕ್ಕೆ ಹೋಗಬೇಡ. ಸುಮ್ಮನೆ ನಿಂಗೆ ಬೇಡ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ಸುಮ್ಮನೆ ಇದ್ದುಬಿಡು ಅಷ್ಟೇ. ನಾನು ಹಾಗೆ ಅಂದ್ಕೊಂಡಿನಿ ಕಣ. ಎಲ್ಲೇ ನನಗೆ ಇದರಲ್ಲಿ ಎಷ್ಟು ವಾರದಲ್ಲಿ ಒಂದು 3 ದಿನ ಕಾಲೇಜಿಗೆ ಹೋಗೋಕ್ಕಾಗೋದು ಕಷ್ಟನೇನ. ಒಂದೇನಾದ್ರು ಪ್ರಾಬ್ಲಮ್ ಇದ್ದೇ ಇರ್ತದೆ. ಹಾಗೆ ಯಾರ ಫ್ರೆಂಡ್ ಆದ್ರೇನು, ಯಾರು ಎನಿಮೆ ಆದ್ರೇನು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನ್ನಷ್ಟಕ್ಕೆ ನಾನು ಹೋಗ್ತೀನಿ ಬರ್ತೀನಿ. ಅಲ್ಲ ಕಣೆ ಬೆಳ್ಳಿ, ಬಹುಶಃ ನಿಂಗೆ ಈ ಸತಿ ಬುಳ್ಳಿನೂ ನಿನ್ನ ಜೊತೆ ಬರೋಕ್ಕೆ ಸಿಗ್ತಾಳ ಅಂತ. ಬೇರೆ ಫ್ರೆಂಡೇ ಬೇಡ ಬಿಡು, ನೀವೇ ಇಬ್ಬರು ಫ್ರೆಂಡ್ ಆಗಿರ್ಬೋದು. ಎಂತ ಬುಳ್ಳಿ ಈ ಕಾಲೇಜಿಗೆ ಸೇರ್ತದಂತ? ಅದು ನಿನ್ನ ಜೊತೆ ಇಂಜಿನಿಯರಿಂಗ್ ಓದಕ್ಕೆ ಬರಲ್ಲ? ಇಲ್ಲಂತೆ ಕಣೆ, ಅವಳು ಇಂಜಿನಿಯರಿಂಗ್ ಮಾಡಲ್ಲಂತೆ. ಅನಿಲಣ್ಣ ಪಾಪ ಎಷ್ಟು ಹೇಳ್ತಾ ಇದ್ದಾರಂತ ಮಾಡು ಅಂತ. ಬೇಡೇ ಬೇಡ, ನಾನು ಹೋಗಲ್ಲ, ನಾನು ಇಲ್ಲೇ ಹೋಗ್ತೀನಿ ಕಾಲೇಜಿಗೆ, ಡಿಗ್ರಿ ಮಾಡ್ತೀನಿ ಅಂತ ಅದಿಯಂತೆ. ಅಯ್ಯೋ ಅದಕ್ಕೇನು ಕಲೀನ ಮಾರಯ್ಯ. ನೋಡು, ಹಲ್ಲಿದ್ದರೆ ಕಡ್ಲಿಲ್ಲ, ಕಡ್ಲಿದ್ದರೆ ಹಲ್ಲಿಲ್ಲ ಅನ್ನೋ ಗಾದೆ ಆಗಿದೆ. ನನ್ನೇ ಯಾರು ನೀ ಹೆರ್ಗಿದ್ದು ಓದು ಅಂತ ಓದಿಸಿದ್ರೆ ಎಲ್ಲಿಗೆ ಬೇಕಾದ್ರೆ ಹೋಗಿ ಓದ್ತಿದ್ದೆ ನಾನು.
ಅದಕ್ಕೆ ನೋಡಿ ಎಲ್ಲ ಅನುಕೂಲ ಅದೇ, ಇದ್ದಿದ್ದನ್ನು ಬಳಸ್ಕೊಳಕ್ಕೆ ಗೊತ್ತಿಲ್ಲ. ನನಗೆಲ್ಲಾರು ಅದು ಸಿಕ್ಕಿದ್ರೆ ಮಾತ್ರ ಚೆನ್ನಾಗಿ ಉಗಿತೀನಿ ನೋಡು, ತೆಪ್ಪನ ಹೋಗು ಬೇರೆ ಕಡೆ ಕಾಲೇಜಿಗೆ ಅಂತ. ಸರಿ ಸರಿ, ಯಾವಾಗಲಾರು ಸಿಕ್ಕಿದ್ರು ಉಗಿಬೋದು. ನನಗೆ ಈಗ ಟೈಮ್ ಆಯ್ತು, ನಾ ಹೋಗ್ತೀನಿ ಬೆಳ್ಳಿ. ಇನ್ನೊಂದು ಸತಿ ಬರ್ತೀನತ್ತ. ನಾ ಹೋಗೋರೊಳಗೆ ಒಂದು ಸತಿ ನಿಮ್ಮ ಮನೆಗೆ ಬಂದೇ ಊಟ ಮಾಡಿಕೊಂಡೇ ಹೋಗ್ತೀನಿ ಆತಾ. ಹ್ಞೂ ಕಣ.